ನೋಡು, ಆ ಆಂಟಿ ಕುಂತ್ರು ನಿಂತ್ರು ಗ್ಯಾಪ್ ಇಲ್ದಂಗೆ ಫೋಟೋ ಹೊಡಿತಾರೆ. ನಾಗು ಹೇಳು. ನೆಗೆಟಿವ್ ಯಾರು ಕೊಡ್ತಾರೆ? ಸುಮ್ನೆ ಫ್ಲಾಶ್ ಮಾಡ್ತೀರಾ ಕೇಳ. ಒಟ್ಟಲ್ಲಿ ಅವಳು ಬಿಸಿ ಆಗಿದ್ರೆ ಈ ಮದ್ವೆ ಸಲೀಸಾಗಿ ನಡೀತಾ. ಸರಿ ಸರಿ. ಓಕೆ ಬಾಯ್ ಬಾಯ್. ಬ್ಯೂಟಿಫುಲ್. ಹೇಳನ್ ಕೇಳನ್ ಯಾವನ ಗತಿಗಿಲ್ವೇನೆ ಇಲ್ಲಿ? ಸುಮ್ನೆ ಆಗ್ತಾ ಇದಾರೆ, ಇವರು ತಿಂತಾ ಇದಾರೆ. ಯಾರೇ ಅಲ್ಲಿ ಅಡಿಗೆ ಎಲ್ಲ ಏನಕ್ಕೆ ಮಾಡಿದಿರಾ? ಶೋರೂಮ್ ಅಲ್ಲಿ ಇಡಾಕ ಬಂದ ತೋರ್ದ ಹೊಟ್ಟದ ಬೇಕು ಬೇಡ ಅಂತ ಎರಡನೇ ಸರಿ ಕೇಳನ್ ಗತಿ ಇಲ್ಲ ಇಲ್ಲಿ. ಏನ್ ಅಂಕಲ್, ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಅಡಿಗೆ ಎಲ್ಲ ಏನಕ್ಕೆ ಮಾಡಿರೋದು? ಮನೆ ತಗೊಂಡೋಗಕ್ಕ. ಕರೆಕ್ಟ್ ಅಂಕಲ್, ಕರೆಕ್ಟ್. ನಾನ್ ಯಾವಾಗ್ಲೂ ಕರೆಕ್ಟೇ ಕಣೆ. ಇವ್ರು ತಪ್ಪಾಗಿದೆ ಅಂಕಲ್, ತಪ್ಪಾಗಿದೆ. ನಾನ್ ಸರಿ ಮಾಡ್ತೀನಿ. ಹೇಳು. ಯಾವ ಮಿಕ್ಕಿರೋದು ಹಳ್ಸೋದ್ಮೇಲೆ ನಾಯಿಗೆ ಹಾಕೋದ್ರ ಬದಲು ಅಂಕಲ್ ಹಾಕ್ಬೋದು ತಾನೆ? ಯಾವ ನೀ ಎರಡನೇ ಸಲ ಕೇಳಿದ ತಕ್ಷಣ ಹಾಕಿಸ್ಕೊಂಡು ತಿನ್ನಕ ಅಂಕಲ್ ಏನ್ ದನನ? ಇಲ್ಲ ತಾನೆ ಅಂಕಲ್? ಆದ್ರೂ ನೀನ್ ಕೇಳ್ಬೇಕು. ಕೇಳ್ಬೇಕು. ಅವ್ರು ಹಾಕಿಸ್ಕೊಳಲ್ಲ, ಬೇಡ ಅಂತ. ಬೇಕಂಕಲ್? ಬೇಡ ಬೇಡ ಬೇಡ, ಹೋಗ್ತಾ ಇರ. ಪಲ್ಯ 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 ಎಷ್ಟ್ ಸಲ ಅಂತ ಪಲ್ಯ ತಿಂತಾರ ಅವ್ರು? ಬೇಡ ಬೇಡ ಬೇಡ, ಪಲ್ಯ ಬೇಡ, ತಿನ್ನಲ್ಲ ಅವ್ರು. ಬೇಕಾ? ಬೇಡ ಬೇಡ ಬೇಡ, ಹೋಗ್ತಾರೆ ಅಷ್ಟೇ. ಏನದು? ಸ್ವೀಟ್? ನೋ ನೋ, ಬೇಡ ಬೇಡ. ಸ್ವೀಟ್ ತಿಂದು ಶುಗರ್ ರೈಸ್ ಆದ್ರೆ ಯಾರ್ ಜವಾಬ್ದಾರಿ? ಊಟ ತಿಂಡಿ ಬಡ್ಸೋದ್ ಮಾತ್ರ ಮುಖ್ಯ ಅಲ್ಲ, ಆರೋಗ್ಯದ ಬಗ್ಗೆ ಗಮನ ಇರ್ಬೇಕು. ಏನಕ್ಕಲ್? ಬೇಡ, ಹೋಗ್ತಾ ಇರಿ. ನೀವು ರೈಸ್ ತಿನ್ಲೇಬೇಕು ಸರ್. ಅನ್ನ ಹೊಟ್ಟೆಗೆ ಅನ್ನ ತಿಂದ ಇನ್ನೇನ್ ತಿಂತಾರೆ? ಅನ್ನ ಬೇಕು. ಬೇಕು, ಹಾಕು. ಹಾಕು. ಬೇಕಾ ಸರ್? ಸಾಕು, ಹೋಗು. ಏನದು? ಸಾರು ಖಾರ ತಿಂದು BP ರೈಸ್ ಆದ್ರೆ ಏನ್ ಗತಿ? ಕಂಟ್ರೋಲ್ ಅಲ್ಲಿ ಊಟ ಮಾಡಿ ಬಾಡಿ ಹೆಂಗ್ ಮೇಂಟೈನ್ ಮಾಡಿದ್ರೆ ನೋಡ್ ಅಂಕಲ್, ನೋಡ್ ಸುಮ್ನೆ ಅವ್ರನ್ನ. ಬೇಡ ಬೇಡ, ಹೋಗು. ಸಾರೆಲ್ಲ ಬೇಡ. ಮಜ್ಜಿಗೆ ತಗೊಂಬನ್ನಿ, ಮಜ್ಜಿಗೆ. ತಣ್ಣಗಿರೋ ಮಜ್ಜಿಗೆ ಹಾಕಿ. ಮಜ್ಜಿಗೆ ತಿಂತಾರೆ. ಇನ್ನೊಂದ್ ಸ್ವಲ್ಪ ಹಾಕಿ. ಇನ್ನೇನಾದ್ರು ಬೇಕಾ ಅಂಕಲ್? ಬೇಡ. ನಿಧಾನಕ್ಕೆ ತಿನ್ನಿ ಅಂಕಲ್, ಏನು ಅರ್ಜೆಂಟ್ ಇಲ್ಲ. ಏನ್ ಬೇಕೋ ಕೇಳ ಹಾಕ್ಸ್ಕೊಳ್ಳಿ. ಏನಾದ್ರು ಬೇಕಾ? ಬೇಡ. ಕರೆಕ್ಟಾಗಿ ಕೇಳ್ಬೇಕು. ಇನ್ ನಡಿಯ. ಸೂಪರ್ ಗುರು, ಅನ್ನ ಕಲಿಬೇಕು ನನ್ ಮಗ. ಅಲಿಯದ ಖಂಡಿತವಾಗ್ಲೂ ಅರ್ಧ ರಾತ್ರಿ ಅನ್ನ ಕಲಿತ ನನ್ನ ಮಗ. ಹುಷಾರಾಗಿ ನೋಡ್ಕೋಬೇಕು. ನಡಿ ಹೋಗೋಣ. ಏನ್ ಬರೀ ಶಾಸ್ತ್ರ ಮಾಡ್ತಾ ಇದೀರ? ಯಾರು ಒಂದ್ ಹಾಡು ಹೇಳಿ. ಎಲ್ಲ ಮಲಗಿರ್ತಾರೆ, ಈಗ ಯಾರ್ಯಾರು ಹೇಳ್ತಾರೆ? ಎದ್ದು ಹೇಳ್ಸೋದು. ಏನಪ್ಪಾ ಆ ಮುಸ್ಲಿಂ ಸುಂದರಿ ಜೊತೆ ಆ ರೇಂಜ್ ಮೈ ಮರೆತು ಕುಣಿತಾ ಇದ್ದಲ್ಲ, ಏನ್ ಸಮಾಚಾರ? ಅದೆಲ್ಲ ಏನಿಲ್ಲಪ್ಪ, ಸುಮ್ನೆ. ಅಲ್ಲ, ಗಂಡ್ಸಾಗಿ ಅವ್ಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ದೇನೆ ಸುಮ್ನೆ ಇರಕ್ಕಾಗತ್ತಾ? ಪ್ರಶ್ನೆಗಲ್ಲಮ್ಮ ಸೋತಿರೋದು, ಅವಳ ಬ್ಯೂಟಿಗೆ ಸೋತಿರೋದು. ಸುಮ್ನೆ ಕುತ್ಕೊಳ್ಳಲೆ. ನಿಜ ಹೇಳಮ್ಮ ವಿವೇಕ, ಹೌದ್ ತಾನೆ? ಅದು ಮತ್ತೆ ಅವಳನ್ನ ಅಷ್ಟೊಂದು ಇಷ್ಟಪಡಕ್ಕೆ ಕಾರಣ ಏನೋ ಗೊತ್ತಿಲ್ಲ. ನೋಡಿದ ತಕ್ಷಣ ಮನ್ಸಿಗೆ ಹಿಡಿಸಿದ್ಲು. ಅವಳು ನೋಡ್ತಿದ್ರೆ ಮಾತೆ ನಿಂತೋಗುತ್ತೆ ಕಣ. ನೋಡು, ಸಾಹೇಬ್ರು ಡೀಟೇಲ್ ಆಗಿ ಅಬ್ಸರ್ವ್ ಮಾಡೋರೆ. ಮತ್ತಿನೇನ್ ಅನ್ಸುತ್ತೆ? ತುಂಬಾ ಸುಂದರವಾಗಿದ್ದಾಳೆ. ಅವಳ ಬ್ಯೂಟಿಗೆ ಪ್ಯಾರೆಟ್ ಗ್ರೀನ್ ಡ್ರೆಸ್ ಏನಾದ್ರು ಹಾಕೊಂಡ್ ಬಂದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾಳೆ. ಕಳ್ದೋದ್ನಲ್ಲಪ್ಪೋ ಆರೋಗ್ಯ ಚೆನ್ನಾಗಿ ನೋಡ್ಬೇಕಂದ. ಬಹಳ ಹುಷಾರ. ಪ್ರೀತಿ ಅಮ್ಮ. ಅಯ್ಯೋ, ಅಣ್ಣ, ಅಪ್ಪ, ತಿನ್ನಕ್ಕೇನಾರು ಕೊಡ್ರಪ್ಪ. ಏನಿಲ್ಲ, ಹೋಗಯ್ಯ. ಅಯ್ಯಮ್ಮ, ಅಪ್ಪಿಲ್ಲ ಕುತ್ರಾಣ ಇಲ್ದಂಗ ಆಗೋಯ್ತ. ಈಗ ಏನ್ ಮಾಡೋದು? ತಿನ್ನು ಅನ್ನದ ಮುಂದೆ ಕುತ್ಕೊಂಡು ತಲಾಟೆ ಮಾಡಿದ್ರೆ ಗೊತ್ತಲ್ಲ, ಭಿಕ್ಷೆ ಎತ್ತಿದ್ರೆ ಒಂದು ತನ್ನ ಸಿಗಲ್ಲ. ಮದ್ವೆ ಮುಗಿಯವರೆಗೂ ಇದೇ ತರ ಕೊಟ್ಟಿ ತಿನ್ಕೊಂಡಿದ್ರೆ ಬದುಕ್ದೆ, ಇಲ್ಲ ಅಂದ್ರೆ ಹೋಗಲ್ಲ ಎಳಕು. ಹೌದಾ? ಏನಾಯ್ತು? ಯಾರೋ ಬಂದು ನಮ್ಮ ಮಧ್ಯೆ ಮಲಗಿದ್ದಾನೆ. ಯಾರು ನೋಡೋ, ಹೋಗೋ. ಅಂಕಲ್ ನೀವಾ? ಏನ್ ಅಂಕಲ್ ನೀವು? ನಿಮ್ ಹೆಂಡತಿ ನಿಮ್ಗೆ ಸೂಟಬಲ್ ಅಲ್ಲ ಅಂತ ಈ ತರ ಕಣ್ ಹೆಣ್ಮಕ್ಳ ಮಧ್ಯೆ ಹೋಗಿ ಮಲ್ಕೊಳ್ಳೋದ? ನಂದ್ರ ಮೇಲೆ ನಾ ಮಲಗಿದ್ನಪ್ಪ. ಎಲ್ಲಿಂದ ಗುರುವೆ, ಇವನ್ ಮಾತ್ ಏನ್ ಕೇಳ್ತೀಯ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ 4 ತದಕ್ಸಿದ್ರೆ ಇವಾಗ ಏನ್ ಏರೈತಲ್ಲ ಕಾವು ಪೂರ್ತಿ ಇಳಿತದೆ. ಬೇಡಪ್ಪ ವಿವೇಕ್.
ನೀನಾದ್ರೂ ಹೇಳಪ್ಪ. ಹೋಗ್ಲಿ ಬಿಟ್ಬಿಡ. ನೀನ್ ಸುಮ್ನೆ ಇರ್ಬೋದು. ಮಾತಾಡ್ಬೇಡ ನೀನು. ಏನೋ ಗಲಾಟೆ ಮಾಡಿ ಎಲ್ರು ಕೆಳಕರ್ಸ್ಬೇಕು ಅಂತಿದ್ಯಾ ನೀನೀಗ? ಹೋಗಿ ಹೋಗಿ ಗೂಬೆಗೋಸ್ಕರ ಈ ದೇವತೆ ಮರ್ಯಾದೆ ಯಾಕ್ರಯ್ಯ ಕಳಿತೀರಾ? ನಾಳೆ ದಿನ ಈ ವಿಷಯ ಆಚೆ ಬಂದ್ರೆ ಏನಾಗುತ್ತೆ? ಇವ್ರ ಗಂಡನೇ ಹುಡುಗಿರಿ ಹಿಂದೆ ನಾಯಿ ತರ ಅಲಿತಿದ್ದ ಅಂತ ಜನ ನೋಡಿ ಕೇಕೆ ಹಾಕಿ ನಗದಿಲ್ಲ? ಹೌದಪ್ಪ. ಕರ್ಕೊಂಡೋಗಿಮ್ಮ. ಮದುವೆ ಮನೆಗ್ ಬಂದ್ವಾ ತಿಂದ್ವಾ ಓದ್ವಾ ಅಷ್ಟ್ರಲ್ಲೇ ಇರ್ಬೇಕು. ಯಜಮಾನ್ಕೆ ತೋರ್ಸಕ್ ಏನಾದ್ರು ಟ್ರೈ ಮಾಡ್ದೆ ಆಳ್ಗೊಂದೊಂದ್ ಏಟು ಧರ್ಮದ ಏಟು. ಕಣ್ಣೀರ ಯಾವ ಊರ್ ಛತ್ರನೇ ಇದು? ಬೆಳಗ್ಗೆ ಎದ್ರೆ ಬಿಸಿನೀರಿಲ್ಲ, ಕುಡಿಯ ಕಾಫಿ ಗತಿ ಇಲ್ಲ. ಗಂಡಿನ ಕಡೆ ಅಂದ್ರೆ ಯಾರಿಗೂ ಮರ್ಯಾದೆನೇ ಇಲ್ಲ. ನಮ್ಗಳ ಕರ್ಮ ಆಗುವಂತ. ಏನೋ ಹೇಳ್ತಿದ್ರಿ? ಏನಿಲ್ವಲ್ಲ. ರಾತ್ರಿ ಎಲ್ಲಿದ್ರಿ ಹೇಳ? ಬಿಸಿನೀರ್ ಬೇಕಾ? ತಣ್ಣೀರು ಆರೋಗ್ಯಕ್ಕೆ ಬಹಳ ಒಳ್ಳೇದು. ತಣ್ಣೀರ್ ಮಾಡ್ರಪ್ಪ. ಏನಿವು ಅಯ್ಯೋ ಅಯ್ಯೋ. ಇಲ್ಲಿರೋರಲ್ಲಿ ನಾನೇ ಸುಂದ್ರಿ ಅಂತಾರೆ. ಅದು ನಿಜಾನೇ. ನೀನು ಪರವಾಗಿಲ್ಲ. ನಿನ್ನನ್ನ ಕಟ್ಕೊಳ್ಳೋನು ಸ್ವಲ್ಪ ಪುಣ್ಯ ಮಾಡಿರ್ತಾನೆ. ಯಾಕೆಂದ್ರೆ ತುಂಬಾ ಪುಣ್ಯ ಮಾಡಿದ್ರೆ ನನ್ನಂತೋಳು ಸಿಗ್ತಾಳೆ. ಥ್ಯಾಂಕ್ಸ್. ಅಲ್ಲ, ಗಂಡಿನ ಕಾಲ್ ತೊಗೊಳೋದಕ್ಕೆ ಒಂದು ಬೆಳ್ಳಿ ತಟ್ಟೆ ಇಲ್ಲ ಅಂದ್ರೆ ಹೇಗ್ರಿ? ನಿಮ್ ಕೈಲಾಗಲ್ಲ ಅಂದ್ರೆ ನಮಗ್ ಹೇಳ್ಬೇಕಿತ್ತು, ನಾವು ತರ್ತಿದ್ವಿ. ದಯವಿಟ್ಟು ಕೂಗಾಡ್ಬೇಡಿ, ಸಮಾಧಾನ ಮಾಡ್ಕೊಡಿ. ಮರ್ತೋದ್ವಿ, ಬೇಕಾದ್ರೆ ಇವಾಗ್ಲೇ ತರಿಸ್ಕೊಡ್ತೀನಿ. ಏನ್ ಬೇಕಾದ್ರೆ ನೀವು ತಂದ್ಕೊಡೋ ತಟ್ಟೆ ತಗೊಂಡೋಗಿ ನಾವೇನು ಊಟ ಮಾಡ್ಬೇಕಾಗಿಲ್ಲ. ಚಿಕ್ಕಮ್ಮ, ಈಗ ಬೆಳ್ಳಿ ತಟ್ಟೆ ಇಂಪಾರ್ಟೆಂಟಾ ಇಲ್ಲ ಶಾಸ್ತ್ರ ಇಂಪಾರ್ಟೆಂಟಾ? ಓ ಅಲ್ಲಪ್ಪ, ನಿನ್ಗೆ ನಿನ್ನ ಅಪ್ಪ ಇಂಪಾರ್ಟೆಂಟಾ ಅಮ್ಮ ಇಂಪಾರ್ಟೆಂಟಾ? ಇಬ್ರು ಬೇಕ್ ತಾನೆ. ಹಾಗೇನೆ ಇದು ಕೂಡ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ನಿಂತ್ಕೋ. ಹಾಯ್ ಬೇಬಿ. ಯಾರು? ನೀವೇ. ದಿವಸ ದಿವಸ ಎಲ್ರಿಗೂ ವಯಸ್ಸು ಹೆಚ್ಚಾಗ್ತಾ ಹೋದ್ರೆ ನಿಮಗ್ ಮಾತ್ರ ಕಮ್ಮಿ ಆಗ್ತಿರೋ ಹಾಗೆ ಕಾಣುತ್ತೆ. ಯಾವ ಸೋಪ್ ಯೂಸ್ ಮಾಡೋದು? ಲಕ್ಸ್. ಓ, ಅದಕ್ಕೆ ಸೂಪರ್ ಲುಕ್ಸ್. ಥ್ಯಾಂಕ್ಸ್. ಅದಿರ್ಲಿ, ಏನಿ ಗಲಾಟೆ ಎಲ್ಲ? ನೋಡಪ್ಪ ಇವ್ರೆಲ್ಲ. ಮೆತ್ತಿಗೆ ನೋಡಪ್ಪ. ನೋಡಿ, ನೀವು ಕೋಪ ಮಾಡ್ಕೊಂಡ್ರೆ ವಯಸ್ಸಾದವ್ರ ತರ ಕಾಣ್ತೀರಾ. ನಿಜವಾಗ್ಲು? ನಿಮ್ಮೇಲಾಣೆ, ನಿಮ್ ಬ್ಯೂಟಿ ಮೇಲಾಣೆ. ನೋಡಪ್ಪ, ಇವ್ರು ಕಾಲ್ ತೊಳೆಯೋದಿಕ್ಕೆ ಬೆಳ್ಳಿ ತಟ್ಟೆನೆ ತಂದಿಲ್ಲ. ಬೇಬಿ, ನೀವು ಒಂದ್ ತಟ್ಟೆಗೋಸ್ಕರ ಕೂಗಾಡ್ತಿದ್ದೀರಾ, ಆದ್ರೆ ನಿಮ್ ಯಜಮಾನರಿಗೆ ಒಂದ್ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಹೋಗಿ ಹೋಗಿ ಪೆಪ್ಪರ್ ಮಿಂಟಿಗೆ ಬಾಯ್ ಬಿಡ್ತಾ ಇದ್ದಾರೆ. ಎಲ್ಲಿ ಯೋಚನೆ ಮಾಡಿ, ಬಾಳ್ ಇಂಪಾರ್ಟೆಂಟಾ ಬೆಳ್ಳಿ ತಟ್ಟೆ ಇಂಪಾರ್ಟೆಂಟಾ? ಚಿಕ್ಕಮ್ಮ, ನಾನೀಗ ಏನ್ ಮಾಡ್ಲಿ? ನನ್ನೇನ್ ಕೇಳ್ತೀಯೋ? ತಾಳಿ ಕಟ್ಟು. ಬೇಗ.